ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾ ಆನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತೌ ಭಕ್ತಾನಾಂ ಏಕದಂತಮುಪಾಸ್ಮಹೇ ಏಕದಂತಮುಪಾಸ್ಮಹೇ. ಕರ್ನಾಟಕ ರಾಜ್ಯದ ಹೃದಯ ಈ ಮಹಾನಗರ ಬೆಂದ ಕಾಳೂರು ಬೆಂಗಳೂರು. ಮಹಾನಗರ ಅನ್ನೋದಕ್ಕಿಂತ ಮಹಾ ಜನಸಾಗರ ಎನ್ನಬಹುದು. ಭರತ ಮಾತೆ ತನ್ನ ಒಡಲಿನಲ್ಲಿ ಅನೇಕ ಭಾಷೆಗಳನ್ನು ಅಡಗಿಸಿಕೊಂಡಿದ್ದಾಳೆ. ಆದರೆ ಪ್ರತಿಯೊಂದು ಭಾಷೆಯವರನ್ನು ನಾವು ಇಲ್ಲಿ ಕಾಣಬಹುದು. ಇಂತಹ ಅದ್ಭುತ IT ನಗರದಲ್ಲಿ ಪ್ರತಿಯೊಬ್ಬರೂ ಬದುಕಬಹುದು. ಅದೇ ಬೆಂಗಳೂರಿನ ಮಹಿಮೆ. ಶ್ರೀಮಂತರು ಕಾರಿನಲ್ಲಿ ಹೋಗ್ತಾರೆ, ಬಡವರು ಅತಿ ಬಡವರಾಗಿ ಬರಿಗಾರಿನಲ್ಲಿ ಹೋಗ್ತಾರೆ. ಇವರೆರಡರ ಮಧ್ಯೆ ಸಿಲುಕಿರುವ ಮಧ್ಯಮ ವರ್ಗದವರಿಗೆ ಸಾರಿಗೆ ಸಂಚಾರವೇ ಹೆಚ್ಚು. ಸಾರಿಗೆ ಅಂದರೆ ಬಸ್ಸು, ರೈಲು, ಆಟೋ, ಕ್ಯಾಬ್. ಇದರಲ್ಲಿ ಮುಖ್ಯವಾದದ್ದು ಬಸ್ಸು. ಬಸ್ಸಿನಲ್ಲಿ ಪಯಣಿಸಿ ಚಿಲ್ಲರೆ ಪಡೆಯದೆ ಹೋಗುವವರ ಬಗ್ಗೆ ತಮ್ಮ ಅನಿಸಿಕೆ ಏನು? ಒಂದೊಂದು ರೂಪಾಯಿಯು ತನ್ನದೇ ಆದ ವಿಶಿಷ್ಟ ಬೆಲೆಯನ್ನು ಹೊಂದಿ ಕೆಲವರ ಜೀವನದ ಬೇಡಿಕೆಗಳನ್ನು ಈಡೇರಿಸುತ್ತದೆ. ಅಂತಹ ವಿಶಿಷ್ಟ ರೂಪಾಯಿಯ ಬೆಲೆಯೇ ಈ ಕತೆ. ಟಿಕೆಟ್ ಯಾರು? ಟಿಕೆಟ್ ಯಾರು? ಟಿಕೆಟ್ ಅಲ್ಲಿ ಎಲ್ಲಿಗೆ? ಒಂದು ವಿದ್ಯಾರ್ಥಿಪುರ. ಚೇಂಜ್ ಆಮೇಲೆ ಕೊಡ್ತೀನಿ. ಎಲ್ಲಿಗ್ರಿ? 2 ವಿದ್ಯಾರ್ಥಿಪುರ ಕೊಡಿ. ಚಿಲ್ಲರೆ ಆಮೇಲೆ ಇಸ್ಕೊಳ್ಳಿ. ಯಾರ್ರೀ ಲಾಸ್ಟ್ ಸ್ಟಾಪು? ಲಾಸ್ಟ್ ಸ್ಟಾಪ್ ಇಳ್ಕೊಳ್ಳೋರು ಬರ್ರಿ. ಯಾರ್ರೀ ಲಾಸ್ಟ್ ಸ್ಟಾಪು? ಸರ್ ಚೇಂಜು. ಎಷ್ಟ್ರಿ ಕೊಡಬೇಕು? 3 ರೂಪಾಯಿ ಸರ್. ಚಿಲ್ಲರೆ ಇಲ್ಲ, ನೆಕ್ಸ್ಟ್ ಟೈಮ್ ಇಸ್ಕೊಳ್ರಿ. ಸರ್ ಕೊಡಿ ಸರ್, ನನಗೆ ಬೇಕು. ಕೊಟ್ಟಿರೋದೇ ಚಿಲ್ಲರೆ ಕಾಸು, ಅದರಲ್ಲೇ ಚಿಲ್ಲರೆ ಕೇಳಕ್ಕೆ ಬರ್ತೀರಾ? ಎಲ್ಲಿಂದ ಬರ್ತೀರಿ? ಚೇಂಜ್ ಕೊಡಿ ಸರ್. ಚಿಲ್ಲರೆ ಇಲ್ಲ, ನೆಕ್ಸ್ಟ್ ಟೈಮ್ ಇಸ್ಕೊಳ್ರಿ. ನನಗೆ ಕಟ್ಕೊಳ್ರಿ. ನೆಕ್ಸ್ಟ್ ಟೈಮ್ ಇಸ್ಕೊಳಪ್ಪ. ಸರ್ ಚೇಂಜ್ ಕೊಡಿ. ಎಷ್ಟ್ರಿ ಕೊಡಬೇಕು? 3 ರೂಪಾಯಿ. ಚಿಲ್ಲರೆ ಇಲ್ಲ, ನಾಳೆ ಬಂದಾಗ ಇಸ್ಕೊಳ್ಳಿ ಸರ್. ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ ಹೋಗಿ. ಸರ್ ನಾಳೆ ಬಂದಾಗ ಇಸ್ಕೊಳ್ಳಿ, ಬೇಜಾರು ಮಾಡ್ಕೊಂಬೇಡಿ. ಆ ಕಂಡಕ್ಟ್ರು ಸರಿಯಾಗಿ ಬಿಸ್ಕೆಟ್ ಹಾಕಿರಲ್ವಾ? ಅವ್ರು ಯಾರ್ದು ಚೇಂಜ್ ಕೊಟ್ಟೇ ಇಲ್ಲ ತಾನೆ? ಹೌದು, ಚೇಂಜ್ ಯಾರಿಗೂ ಕೊಟ್ಟಿಲ್ಲ. ಸರ್ ಇರೋ ಒಂದು ರಫ್ ಕ್ಯಾಲ್ಕುಲೇಷನ್ ಮಾಡೋಣ. ಮಹೇಶ, ಮೊಬೈಲ್ ತೆಗಿ. ಏನು ಒಂದಿನದ ಕಂಡಕ್ಟರ್ದು ರೋಲ್ ಕಾಲ್ ಎಷ್ಟು ಅಂತ ಲೆಕ್ಕ ಆಗ್ತಾ ಇದೆಯಾ? ಒಂದು ದಿವಸಕ್ಕೆ 6340 ಬಸ್ಸು ಓಡಾಡ್ತವೆ. ಒಂದೊಂದು ಬಸ್ನಲ್ಲೂ ಒಂದೊಂದು ರೂಟ್ಗೂ ಒಂದು ಟ್ರಿಪ್ಪಿಗೆ 15ರಿಂದ 20 ರೂಪಾಯಿ ಇಟ್ಕೊಂಡ್ರು 70 ಜನ ಆಗ್ತಾರೆ. ಒಂದು ಟ್ರಿಪ್ಪಿಗೆ 30 ರೂಪಾಯಿ ಆಗುತ್ತೂ 30 × 6340 ಎಷ್ಟಾಗುತ್ತೆ ಲೆಕ್ಕ ಹಾಕೋ. 1,93,500 ರೂಪಾಯಿ ಆಗುತ್ತೆ. ಹೋಗ್ಲಿ, 93,500 ತೆಗೆದಾಕು. ಎಲ್ಲರೂ ಆ ಥರಲ್ಲ, ಎಲ್ಲರೂ ಕೆಟ್ಟವರಲ್ಲ, ಒಳ್ಳೆಯವರು ಇರ್ತಾರೆ. ರೆವೆನ್ಯೂ ಎಷ್ಟು ಹಂಗಾದ್ರೆ? ನಮ್ಮ ರೆವಿನ್ಯೂ ಒಂದು ದಿವಸಕ್ಕೆ 4,68,00,000. ಡೈಲಿ 50ರಿಂದ 60 ಲಕ್ಷ ಜನ ಬರೀ ಬೆಂಗಳೂರಲ್ಲೇ BMTCಲಿ ಟ್ರಾವೆಲ್ ಮಾಡ್ತಾರೆ. 1 ಲಕ್ಷ ಬೇಡಪ್ಪ, ಕಂಡಕ್ಟರ್ದು ಒಂದು ಬಸ್ ರೋಲ್ ಕಾಲ್ ತಡೆಯೋಣ. 30 ರೂಪಾಯಿ ಬೇಡ ಕಣೋ, ನಮ್ಗೆ ಕೊಡ್ಬೇಕಾದ್ರೆ 1 ರೂಪಾಯಿ ಕಲೆಕ್ಷನ್ ಮಾಡೋಣ ಬಾ ಫಸ್ಟು. ಸರಿ, ಹಾಗಾದರೆ ನಾಳೆಯಿಂದ ನಮ್ಮ ಚೇಂಜ್ನ ನಾವು ಕರೆಕ್ಟಾಗಿ ತೊಗೊಳ್ಳೋಣ. ಯಾರೀ ಲಾಸ್ಟ್ ಸ್ಟಾಪು? ಬರ್ರಿ, ಯಾರೀ ಲಾಸ್ಟ್ ಸ್ಟಾಪು?
ಸರ್ ಚೇಂಜ್ ಕೊಡಿ. ಚೇಂಜ್ ಇಲ್ಲ, ನಾಳೆ ಇಸ್ಕೊಳ್ರಿ. ಸರ್ ಚೇಂಜ್ ಕೊಡಿ ಸರ್, ನಮ್ಮ ಚೇಂಜ್ ನಮ್ಗೆ ಕೊಡೋಕೇನ್ರಿ? ನಿಮ್ದೇ ರೀ ಚೈನ್, ನಿಮ್ದೇ ಚೇಂಜ್. ಎಷ್ಟು ಜನಕ್ಕೆ ಅಂತ ಅನ್ಕೊಳಕ್ಕಾಗುತ್ತೆ? ಚೇಂಜ್ ಇಲ್ಲ, ನಾಳೆ ಇಸ್ಕೊಳ್ಳಿ. ರೀ ಸ್ವಾಮಿ 10 ರೂಪಾಯಿ ಮಾಡಬೇಕು ಇಲ್ಲ 20 ರೂಪಾಯಿ ಮಾಡಬೇಕು? ಅದೇನ್ರಿ 11, 12, 13 ಚೇಂಜ್ ಕೊಡ್ರಿ. ಯೋ ನನ್ನೇನೇ ಕೇಳ್ತೀಯಾ? ಗೌರ್ಮೆಂಟ್ ನೋ ಕೇಳೋ 10 ರೂಪಾಯಿ 15 ರೂಪಾಯಿ ಮಾಡು ಅಂತ. ಚಿಲ್ಲರೆ ಇಲ್ಲ, ನೆಕ್ಸ್ಟ್ ಟೈಮ್ ಇಸ್ಕೋ. ಬೆಳಗ್ಗೆ ತಲೆ ಬೇಡ್ರಿ, ಹೋಗ್ರಿ. ಬೇಕ್ರಿ. ಚಿಲ್ಲರೆ ಇಲ್ಲಪ್ಪ, ಚಿಲ್ಲರೆ ಇದ್ರೆ ಕೊಡೋಕೇನು? ಚಿಲ್ಲರೆ ಇಲ್ಲ. ಸರಿ ಇದ್ರೆ ನಾವು ತಗೊಳ್ಳೋದು ಇವಾಗ? ಅಯ್ಯೋ ಎಲ್ಲಿಂದ ಬರ್ತೀರ್ರಿ? ಎಷ್ಟು ಕೊಡ್ಬೇಕು? 4 ರೂಪಾಯಿ ನೋಡ್ರಿ, 5 ರೂಪಾಯಿ ಐತೆ, 1 ರೂಪಾಯಿ ಚಿಲ್ಲರೆ ಕೊಡ್ರಿ. ಹಾಂ ನಾಳೆ ಇಸ್ಕೊಳ್ಳಿ. ಓ ಸರಿ ಹೋಯ್ತು. ಸರಿ, ನಮ್ಮ ಚೇಂಜ್ ಏನೋ ನಾವು ಇಸ್ಕೊಂಡ್ವಿ, ಆದರೆ ನಮ್ಮ ವ್ಯವಸ್ಥೆ ಪರಿಸ್ಥಿತಿ ಏನಾಯಿತು? ಈಗಿನ ಕಾಲದಲ್ಲಿ ಚಿಲ್ಲರೆಗೆ ಬೆಲೆ ಎಲ್ಲಿದೆ ಹೇಳು? ಈ ಚಿಲ್ಲರೆಯಿಂದ ಏನೂ ಆಗಲ್ಲ. ಆಗುತ್ತೆ, ರೂಪಾಯಿಗೂ ಬೆಲೆ ಇದೆ. ದುಡ್ಡಿನ ಬೆಲೆ ಗೊತ್ತಿರೋರಿಗೆ ರೂಪಾಯಿ ಬೆಲೆನೂ ಗೊತ್ತೇ ಇರುತ್ತೆ. ಏನೋ ಅಂಥವ್ರಿದ್ದಾರಾ? ಯಾಕಿಲ್ಲ, ತುಂಬ ಜನ ಇದ್ದಾರೆ. ಅದೆಲ್ಲ ಹೋಗ್ಲಿ, ಒಂದು ಟೀ ಕೊಡ್ಸ್ ಬಾಪ. ಏ ಪುಟ್ಟ, ಬಾ ಇಲ್ಲಿ, ಬಾರೋ ಇಲ್ಲಿ. ಏನು ನಿನ್ನ ಹೆಸರು? ಅಮ್ಮಶಣ. ಟೀ ಬಂದು ತೊಗೊತೀಯಾ? ಆಯ್ತಣ್ಣ. ಸರ್, ಒಂದು ಟೀ ಮತ್ತು ಒಂದು ಬನ್ ಕೊಡಿ ಸರ್. ಟೀ ಬದಲು ಇನ್ನೊಂದು ಬನ್ನಿಸ್ಕೊಡಿನ. ಆ ಟೀ ತೊಗೊಂಡು ಇನ್ನೊಂದು ಬನ್ ಕೊಟ್ಬಿಡಿ ಸರ್. ಯಾಕಪ್ಪಟ ಇಲ್ತೀನಲ್ವಾ? ಅಮ್ಮಗೆ ಮೈ ಹುಷಾರಿಲ್ಲಣ್ಣ. ನನ್ನ ಹತ್ರ ಮಾತ್ರ ಕಾಸಿದೆ. ಬೆಳಗ್ಗೆಯಿಂದ ಅಮ್ಮ ಏನೂ ತಿಂದಿಲ್ಲ ಅಣ್ಣ. ಅಣ್ಣ ಮನೆಗೆ ಹೋಗಿ ಅಮ್ಮ ಜೊತೆ ಬಂದು ತಿಂತೀನಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಇಂತಹ ಅಮೂಲ್ಯ ರೂಪಾಯಿಗಳನ್ನು ನಿಮ್ಮಲ್ಲಿ ಎಷ್ಟು ಜನ ಬಿಟ್ಟಿದ್ದೀರಿ? ಕೆಲವರ ದಿನನಿತ್ಯದ ಹಸಿವು ನೀಗಿಸುವಂತಹ ಪ್ರತಿಯೊಂದು ರೂಪಾಯಿಯನ್ನು ಕೇಳುವುದು ನಿಮ್ಮ ಜನ್ಮಸಿದ್ಧ ಹಕ್ಕು. ಎಚ್ಚರಿಕೆ, ಮೋಸ ಹೋಗದಿರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.